ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ನಾವು ಸೀಮೆ ಬದನೆ ಅಥವಾ ತಲವಾಡ್ಕಂಕಾಯಿ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ನನ್ನಲ್ಲಿ 4 ಜಾತಿಯ ಸೀಮೆ ಬದನೆಗಳಿವೆ. ಒಂದನೇದಾಗಿ ನೋಡಿ, ಇದು ರೌಂಡ್ ಇದೆ, ಒಂದು 1/4 kg ಬರುತ್ತೆ. ಇದು ಎರಡನೇದಾಗಿ 3/4 kg 1 kg ಗಂಟೆ ಬರುತ್ತೆ. ಇದು ದಪ್ಪ ಉದ್ದ ಇದೆ. ನೋಡಿ, ಇದು ಉದ್ದ ಇದೆ, ಇದು ಅರ್ಧ kg ಗಂಟೆ ಬರುತ್ತೆ. ನೋಡಿ, ಇದು ವೈಟು. ನಾನು ಸಾಮಾನ್ಯವಾಗಿ ಯಾವ ವಿಡಿಯೋವಲ್ಲಿ ಸಿಕ್ಕಿಲ್ಲ, ಬಟ್ ಇರ್ಬೋದು. ಬಟ್ ನನ್ನ ಜಮೀನಲ್ಲಿ ಅದಾಗೆ ಕೂಡ ಹುಟ್ಟಿರೋಂಥ ವೈಟ್ ಸೀಮೆ ಬದನೆ ವಿಶೇಷತೆ ಆಗಿದೆ. ನಾನೆಲ್ಲೂ ನೋಡಿಲ್ಲ, ಬಟ್ಟು ನೋಡಿರೋರು ಇರಬಹುದು. ನೋಡಿ, ಇದು ವಿಶೇಷತೆಯಾದಂಥ ಸೀಮೆ ಬದನೆ ಆಗಿದೆ. ನೋಡಿ, ಇಷ್ಟು 4 ಜಾತಿಯ ಸೀಮೆ ಬದನೆಯನ್ನು ನನ್ನ ಜಮೀನಲ್ಲೇ ಬೆಳೆದಿದ್ದೀನಿ. ನೋಡಿ, ಹಾಗೆ ಇದೊಂದು ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ನನ್ನ ಜಮೀನಲ್ಲಿ ಹಾಕಿದ್ದೆ ಹೋದ ವರ್ಷ. ನೋಡಿ, ಇಲ್ಲೇ ನೋಡಿ ಮೊಳಕೆ ಆಗಿದೆ. ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಮೊಳಕೆ ಆಗಿದೆ. ನೋಡಿ, ಈ ಗಿಡನ ಹಾಕ್ಬೋದು, ಈಗ ರೆಡಿ ಇದೆ, ಇದು ಬಲ್ತಿದೆ. ನೋಡಿ, ಹೀಗೆ ಇದು ತುಂಬ ಶರೀರಕ್ಕೆ ತುಂಬ ಅನುಕೂಲಕರವಾಗಿದೆ. ಹಾಗೆ ಇದನ್ನು ನಾವು ಸೀಮೆ ಬದನೆ ಅಥವಾ ಹಳ್ಳಿ ಭಾಷೆಯಲ್ಲಿ ತಲವಾಡ್ಕಂಕಾಯಿ ಅಂತ ಕರಿತೀವಿ. ಏನಕ್ಕೆ ತಲವಾಡ್ಕಂಕಾಯಿ ಅಂತ ಕರಿತೀವಿ ಅಂದರೆ, ನೋಡಿ ತಲೆಯ ಮೇಲೆ ನೋಡಿ ತಲೆ ಹೊಡೆದಂಗೆ ಅದ್ರ ಮೊಳಕೆ ನೋಡಿ, ಅಲ್ಲೇ ಮೊಳಕೆ ಬಂದು ಬೇರು ಬಂದು ಇದು ಚಿಗುರಕ್ಕೆ ಶುರು ಮಾಡ್ತೀವಿ. ಇದೊಂದು ಸತಿ ಹಾಕಿದ್ರೆ ಸುಮಾರು ವರ್ಷಗಳ ಕಾಲ ಇರುತ್ತೆ. ಇದರ ಪ್ರಮುಖವಾಗಿ ಇದರ ಮೂಲ ದಕ್ಷಿಣ ಮೆಕ್ಸಿಕೋ ದೇಶದ್ದಾಗಿದೆ. ಇದು ಸಮಶೀತೋಷ್ಣ ವಲಯದಲ್ಲಿ ತುಂಬ ಚೆನ್ನಾಗಿ ಬರುತ್ತದೆ. ಇದರ ಕಾಯಿ ಸುತ್ತಲೂ ಮುಳ್ಳು ಆಕಾರದ ಮುಳ್ಳು ಇರ್ತವೆ. ಹಾಗೆ ಇದು ತಲೆ ಒಡೆದಂತೆ ಕಾಣುತ್ತದೆ. ಇದರ ಮುಖ್ಯವಾಗಿ ಇದರ ಉಪಯೋಗ ಏನಪ್ಪ ಅಂದರೆ, ಚಟ್ನಿ ಮಾಡಿಕೆ ತಿನ್ಬೋದು, ಪಲ್ಯ, ತಂಬುಳಿ, ಗೊಜ್ಜು, ಪಲಾವು, ಹಾಗೆ ಸಾಂಬಾರಿಗೆ ಕೂಡ ಬಳಸ್ಬೋದು. ಇದರಲ್ಲಿರುವಂಥ ಜೀವಸತ್ವಗಳು ಯಾವ್ಯಾವ ಅಂದರೆ, ತೇವಾಂಶವನ್ನು ಸಾಮಾನ್ಯವಾಗಿ 95% ತೇವಾಂಶವನ್ನು ಇದು ಹೊಂದಿರ್ತದೆ. ಸಾರಜನಕ, ಕೊಬ್ಬು, ಖನಿಜಾಂಶ, ನಾರಿನಾಂಶ, ಕ್ಯಾಲ್ಸಿಯಂ, ಕಬ್ಬಿಣ, ಪೊಟ್ಯಾಷಿಯಂ, ಸೋಡಿಯಂ, ಎ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿರುತ್ತೆ. ಹಾಗೆ ಇದು ಫೈಬರ್ ಅಂಶವನ್ನು ಹೊಂದಿರುತ್ತದೆ. ಇದರ ಪ್ರಮುಖವಾಗಿ ನಾವು ಔಷಧೀಯ ಆಗಿ ಉಪಯೋಗಿಸೋದಾದರೆ, ಇದು ನೋವು ನಿವಾರಣೆಗೆ ತುಂಬ ಅನುಕೂಲಕರವಾಗಿದೆ. ಹಾಗೆ ಚರ್ಮ ಕ್ಯಾನ್ಸರಿಗೂ ಕೂಡ ತುಂಬ ಅನುಕೂಲಕರವಾಗಿದೆ. ಮೂತ್ರಪಿಂಡದಲ್ಲಿರುವ ಕಲ್ಲನ್ನು ನಿವಾರಣೆ ಮಾಡುತ್ತದೆ, ತೂಕವನ್ನು ಇಳಿಸುತ್ತದೆ, ಕ್ಯಾನ್ಸರನ್ನು ನಿವಾರಣೆ ಮಾಡುತ್ತದೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಹಾಗೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಕ್ಯಾಲೋರಿ ಭಾರೀ ಕಡಿಮೆ ಆದಂಥ ಕ್ಯಾಲೋರಿಯನ್ನು, ತರಕಾರಿಗಳಲ್ಲೇ ಅತಿ ಕಡಿಮೆ ಕ್ಯಾಲೋರಿಯನ್ನು ಇದು ಹೊಂದಿರ್ತದೆ. ಇದು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಏಕೆಂದರೆ ಪೊಲಟ್ ವಿಟಮಿನ್ ಎಂಬತಕ್ಕಂಥ B9 ಎಂಬತಕ್ಕಂಥ ಅಂಶ ಇದರಲ್ಲಿರುತ್ತದೆ. ಹಾಗೆ ಮಕ್ಕಳ ಮೆದುಳನ್ನು ತುಂಬ ಚೆನ್ನಾಗಿ ಬೆಳೆಸುತ್ತದೆ. ಹಾಗೆ ಅಕಾಲಿಕ ಮಕ್ಕಳು ಜನನ ಆಗೋದನ್ನು ಇದು ತಡೆಯುತ್ತದೆ. ಬೆನ್ನು ಉರಿ ಸಮಸ್ಯೆಯನ್ನು ಇದು ಬಗೆಹರಿಸಿದೆ. ಹಾಗೆ ಲಿವರಿಗೆ ಸಂಬಂಧಿಸಿದಂತೆ ಇದು ಕೊಬ್ಬಿನಲ್ಲಿರುವಂತಹ ಆಮ್ಲವನ್ನು ಕಡಿಮೆ ಮಾಡೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಸಕ್ಕರೆ ಸಂಬಂಧಪಟ್ಟಂತೆ ಸಕ್ಕರೆ ಕಾಯಿಲೆ ಇದ್ದವರು ರಕ್ತದಲ್ಲಿರುವಂತಹ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತದೆ. ಹಾಗೆ ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡ್ತದೆ. ಹಾಗೆ ಫೈಬರ್ ಅಂಶವನ್ನು ಇದು ಹೆಚ್ಚಿಸುತ್ತೆ. ಹಾಗೆ ಇನ್ಸುಲಿನ್ ಅಂಶವು ಇದರಲ್ಲಿ ತುಂಬ ಇರುತ್ತದೆ. ಇನ್ಸುಲಿನ್ ಅಂಶವನ್ನು ಇದು ನಿವಾರಣೆ ಮಾಡುತ್ತದೆ. ಇನ್ಸುಲಿನ್ ನಿವಾರಣೆ ಮಾಡುವಂಥ ಶಕ್ತಿ ಇದರಲ್ಲಿ ಇರುತ್ತದೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ವಯಸ್ಸಾದವರಿಗೆ ಅಂದರೆ ನಿಧಾನವಾಗಿ ಆಗುವುದಕ್ಕೆ ಇದು ತುಂಬ ಅನುಕೂಲಕರ. ಯಾಕೆಂದರೆ ಇದರಲ್ಲಿ ಸಿ ವಿಟಮಿನ್ ಇರುವುದರಿಂದ, ಹಾಗೆ ಆಂಟಿ ಆಕ್ಸಿಡೆಂಟ್ ಮತ್ತು ಪೋಷಕಾಂಶಗಳು ನಿಮ್ಮ ದೇಹವನ್ನು ಸೇರುವುದರಿಂದ ಜೀವಾಂಶದಲ್ಲಿರುವಂಥ ಅಂದರೆ ಕೆಟ್ಟ ಜೀವಾಂಶಗಳನ್ನು ಕೊಲ್ಲಲು, ಹಾಗೆ ಒಳ್ಳೆಯ ಜೀವಾಂಶಗಳನ್ನು ಉತ್ಪತ್ತಿ ಮಾಡಲು ಇದು ಅನುಕೂಲಕರವಾಗುತ್ತದೆ. ಹಾಗೆ ದೇಹದ ವಯಸ್ಸನ್ನು ಕಡಿಮೆ ಮಾಡಲು ಉಪಯೋಗಕರವಾಗಿದೆ. ನೋಡಿ ನಾನು ತುಂಬ ಸಾಮಾನ್ಯವಾಗಿ ತುಂಬ ಗಿಡಗಳನ್ನ ನಾನು ಬೆಳೆದಿದ್ದೀನಿ. ನೋಡಿ, ಇಲ್ಲಿದೆ, ಹಬ್ಬುತ್ತಾ ಇದೆ. ಈಗ ಒಂದ್ಸತಿ ಬೀಳು ಬಿಟ್ಟು ತಲವಾಡ್ಕಂಕಾಯಿ ನೋಡಿ ಅಲ್ಲಿದೆ. ನೋಡಿ, ತಲವಾಡ್ಕಂಕಾಯಿ ಬಿಟ್ಟು ಮತ್ತೆ ಬೀಳನ್ನು ನಾನು ಕತ್ತರಿಸಿದಾಗ ಮತ್ತೆ ಚಿಗುರುತ್ತೆ. ಅದಾಗೆ ನೋಡಿ, ಇಲ್ಲಿ ಒಂದಿದೆ. ಮೆಣಸಿನ ಬೀಳಿಗೂ ಸಮೇತ ಹಬ್ಬಿಸ್ಬೋದು. ನೋಡಿ, ಇವತ್ತು ಈ ದಿನ ನಾವು ಈ ಬಿಳಿ ತಲವಾಡ್ಕಂಕಾಯಿನ ಹಾಕೋದ್ರ ಮೂಲಕ ಈ ದಿನ ನಾವು ಶುಭಾರಂಭ ಮಾಡೋಣ. ನೋಡಿ ಇಲ್ಲಿದೆ. ಇದನ್ನು ಹಾಕಿ ಇವತ್ತು ನಾವು ಈ ದಿನವನ್ನು ಪ್ರಾರಂಭ ಮಾಡೋಣ. ನೋಡಿ, ಮೆಣಸು ಬೀಳಿಗೆ ನಾನು ನೋಡಿ ಆಲ್ವಾಣನ ತೀನಿಗೆ ನಾನು ಹಬ್ಬಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಗುಂಡಿನ ಆಲ್ರೆಡಿ ತೆಗೆದಿದ್ದೆ. ನೋಡಿ, ಹಾಕ್ತಾಯಿದ್ದೀನಿ. ನೋಡಿ, ಮಣ್ಣು ಮುಚ್ಚಿದೆ ಸಾಕು. ಇಷ್ಟೇ ಪ್ರೊಸೆಸ್. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಮಂಕ್ರಿ ದನಿ ಗೊಬ್ಬರನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೈ
ಜವಾನ್ ಜೈ ಕಿಸಾನ್. ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ. ಈ ದಿನ ಎಲ್ಲರಿಗೂ ಶುಭವಾಗಲಿ.